ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮನೇದ ಇದು? ನಮ್ಮ ಅಣ್ಣನ ಮನೆದು. ನಾನು ತವ್ರ ಮನೆಗೆ ಬಂದಿದ್ದೀನಿ ಗಣೇಶ ಹಬ್ಬಕ್ಕೆ. ಇಲ್ಲಿ ನೋಡಿ, ಇವರು ಒಬ್ರು ದೊಡ್ಡವರು ಬಂದಿದ್ದಾರೆ ನಮ್ಮ ಜೊತೆಗೆ ಇವತ್ತು. ವಿಘ್ನೇಶ ತವ ಶರಣಂ ಸಿದ್ಧಿ ವಿನಾಯಕ ತವ ಶರಣಂ ಲಂಬೋದರನೆ ಲಂಬೋದರನೆ ಅವಿಚಲನೆ ತವ ಶರಣಂ. ಎಲ್ಲರಿಗೂ ಗೌರಿ ಗಣೇಶ ಶುಭಾಶಯಗಳು. ಕೃಷ್ಣ, ಎಲ್ಲಿ ಬಂದಿದೀವೋ ಗೌರಿ ಗಣೇಶ ಹಬ್ಬಕ್ಕೆ? ಮುತ್ತುಮಾಮ ಮನೆಗೆ. ಹೌದಾ? ಯಾರದು ಮುತ್ತುಮಾಮ ಅಂದ್ರೆ? ಅಲ್ಲಿದ ನೋಡಿ. ಹೌದಾ? ಯಾರು? ನಿಂಗೆ ಏನಾಗಬೇಕು ಅವರು? ಮಾಮ. ಹೌದಾ? ಮಾಮನ? ಲಾಸ್ಟ್ ಮಾಮ ಅಮ್ಮ ಇದಿಲ್ಲ, ಮುತ್ತುಮಾಮ. ನಿಮ್ಮ ಮನೆಗೆ ಮಾಡ್ಬಿಟ್ಟು ನೀ ಮುತ್ತುಮಾಮ ಅವ್ರ ಮನೆಗೆ ಯಾಕೆ ಬಂದಿದ್ಯಾ? ಚಿರಾಗ್, ಹಬ್ಬ ಜೋರಾ? ಏನ್ ಮಾಡಿರಪ್ಪ ಹಬ್ಬಕ್ಕೆ ಬೆಳಗ್ಗೆಯಿಂದ? ಪೂಜೆ ಮಾಡಿದ್ವಿ. ಹೌದಾ? ಪೂಜೆ ಸೆಲೆಬ್ರೇಟ್ ಮಾಡಿದ್ದೀವಿ. ಏನ್ ಸೆಲೆಬ್ರೇಟ್ ಮಾಡಿದ್ಯಾ? ಗೌರಿ ಗಣೇಶ ಪೂಜೆ ಮಾಡಿದ್ವಿ. ಅಲ್ಲಿ ಹೊರಗಡೆ. ಹೌದಾ? ಗೌರಿ ಹೇಳ್ತಾನಂತ ಏನಮ್ಮ? ಸ್ವೀಟ್ ಇದ್ದಾವ ಹಂಗೆ. ಹೌದಾ? ಗಣೇಶನಿಗೆ ಏನೇನು ಇಟ್ಟಿದ್ಯಾ ಸ್ವೀಟು? ಆಮೇಲೆ ಇಲ್ಲಿ ಹಣ್ಣುಗಳಿದಾವೆ. ಆಮೇಲೆ ಮಾಮಿ ಅಡಿಗೆ ಮಾಡ್ತಿದ್ದಾರೆ. ಕುದುರೆ ಇಟ್ಟಿದ್ದೀರಾ, ಎತ್ತುಗಳಿಟ್ಟಿದ್ದೀರಾ. ಅಗಸ್ತ್ಯ, ನೀನೇನ್ ಮಾಡಿದೆ ಗಣೇಶ ಹಬ್ಬಕ್ಕೆ? ಡೆಕೋರೇಷನ್. ಇವತ್ತು ನಿಮ್ಮ ಮನೆಗೆ ಯಾರು ಬಂದಾರ ಗಣೇಶ ಗೌರಿ ಹಬ್ಬ ಮಾಡಕ್ಕೆ? ಅತ್ತೆ. ಮತ್ತೆ ಒಬ್ಳೆ ಬಂದಿದ್ದಾಳ ಅತ್ತಿ? ಮಕ್ಕಳು. ಅವ್ರ ಹೆಸರೇನು? ಕಿಟ್ಟ, ಕಿಡಿಗೇಡಿ ಕಿಟ್ಟ ಮತ್ತೆ ಗೌರಿ. ಮಾಮ ಬಂದಿದ್ದಾರಾ? ಹಾಯ್ ಮೇಡಮ್, ಏನೇನು ನಡೆದಿದ್ದು ಗೌರಿ ಗಣೇಶ ಹಬ್ಬಕ್ಕೆ? ಏಯ್ ಕಿಶು, ಸುಮ್ಮನೆ ಇರು. ಏನೇನು ನಡೆದಿದ್ರಿ? ಕಡುಬು, ಮೋದಕ, ಅನ್ನ, ಪಾಯಸ, ಚಟ್ನಿ, ಕೋಸಂಬರಿ, ಬಜ್ಜಿ. ಓಕೆ, ಜೋರದ ಫುಲ್ಲು. ಅಷ್ಟೇ. ನಾವು ನಿಮ್ಮ ಮನೆಗೆ ಬಂದೇವಿ ಗಣೇಶ ಹಬ್ಬ ಮಾಡಕ್ಕೆ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮನೇದ ಇದು? ನಮ್ಮ ಅಣ್ಣನ ಮನೆದು. ನಾನು ತವ್ರ ಮನೆಗೆ ಬಂದಿದ್ದೀನಿ ಗಣೇಶ ಹಬ್ಬಕ್ಕೆ. ಇವರು ನಮ್ಮ ಅತ್ತಿಗೆ. ನಮ್ಮ ರಿಯಲ್ ತವ್ರ ಮನೆ ಅಂದ್ರೆ ಊರಲ್ಲಿರೋದು, ಹಳ್ಳಿಲಿ ಇರೋದು. 500 ಕಿಲೋಮೀಟರ್ ದೂರ ಹೋಗ್ಬೇಕಾಗತ್ತೆ. ಇದು ಡೂಪ್ಲಿಕೇಟಾ? ಅದಕ್ಕೆ ಇದು ಸೆಕೆಂಡ್ ತವ್ರ ಮನೆ. ಇದು ನಮ್ಮ ಅಣ್ಣನ ಮನೆ. ಇದು ಅಪ್ಪನ ಮನೆ ಅಂದ್ರೆ ಒರಿಜಿನಲ್ ತವ್ರ ಮನೆ ಅಂತಾರಲ್ಲ, ಹಂಗೆ ಇದು ಬ್ರಾಂಚ್ ಆಫೀಸ್. ಇದು ಬ್ರಾಂಚ್ ಆಫೀಸ್. ಇದು ಅರ್ಜೆಂಟಿಗೆ ಬಂದು ಹೋಗಿದ್ದು. ಏನು ಇವತ್ತು ನಿಮ್ಮ ಮನೇಲಿ ಸ್ಪೆಷಲ್ ಅಡುಗೆಗಳು ಗಣೇಶನ್ಗೆ ಇಷ್ಟ ಆಗುವಂಥದ್ದು: ಕಡುಬು, ಮೋದಕ, ಚಟ್ನಿ, ಕೋಸಂಬರಿ, ಪಲ್ಯ, ಪಾಯಸ, ಕೋಸಂಬರಿ, ಪೂರಿ, ಮುದ್ದಿ ಪಲ್ಯ, ಅನ್ನ, ತಿಳಿಸಾರು ಎಲ್ಲ ಇರ್ತದೆ. ಗಣೇಶನ್ ಫೇವ್ರಿಟ್. ಎಲ್ಲಿ ಹೋಗ್ತಿದ್ರ? ಎಲ್ಲಿ ಹೋಗ್ತಿದೆ ಕಿಶು? ವಾಕಿಂಗ್ ಅಂತ ಹೊಡೆದಾಕ್ಬಿಟ್ಟು ಇಲ್ಲಿ ವಾಕ್ ಮಾಡ್ತಿದ್ದೀನಿ. ಏಕೆ? ಚೆನ್ನಾಗಿರುತ್ತೆ ಅಂತ. ಕೆಳಗಡೆ ಗಣೇಶ ಇದೆಯಲ್ಲ, ಅದು ನೋಡ್ಕೊಂಬರೋಣ ಆಯ್ತಾ? ಇದು ನಮ್ಮ ಅಣ್ಣನ ಮನೆ ಹತ್ರ ಗಣೇಶ ಕೂಡ್ಸಿದ್ದಾರೆ ಹೊರಗಡೆ. ಎಲ್ಲರೂ ಸಾರ್ವಜನಿಕ ಗಣೇಶ. ಇದು ಯಾವ ಲೇಔಟ್ ಇದು? ಹೌದಾ? ನೀವು ಇಲ್ಲೇನಾ ನಿಮ್ಮನೆ? ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು? 1 ವರ್ಷ. ಹೌದಾ? ನೀವು? ನಿಮ್ಮ ಹೆಸರೇನು? ನಿಮ್ಮ ಹೆಸರು? ನಿನ್ನ ಹೆಸರೇನು ಪುಟ್ಟಣ್ಣ? ಭಾರತ್. ಏನು ಡ್ರೆಸ್ ಭಾರಿ ಅದೆಲ್ಲ ಬರತ್ ನಿಂದು? ಹಬ್ಬಕ್ಕೆ ತಗೊಂಡಿದ್ಯಾ? ಗಣೇಶ ಹಬ್ಬಕ್ಕ ಸಕ್ಕತ್ತಾಗಿದೆ ಅಪ್ಪ ನಿನ್ನ ಡ್ರೆಸ್ಸು. ಎಷ್ಟನೇ ಕ್ಲಾಸ್ ನೀನು? ಗಣೇಶ ಹಬ್ಬಕ್ಕೆ ಏನೇನು ಮಾಡ್ತಿದ್ದೀರಾ? ಡ್ಯಾನ್ಸ್ ಮಾಡ್ತೀವಿ. ನೀ ಯಾವ ಡ್ಯಾನ್ಸ್ ಮಾಡ್ತೀಯಾ? ಹೌದಾ? ನಿನ್ನ ಹೆಸರೇನು? ಅಭಿ. ಅಭಿ. ಏನೋ ಮಾಡ್ತಿದ್ದೀರಾ ಹಬ್ಬಕ್ಕೆ ಬಂದ್ಬಿಟ್ಟು? ಓಯ್ ಕಿಶು, ನೋಡಿಲಿ ಮಾಮನ ಜೊತೆಗೆ ಸೇರಿ ಆಟ. ಇವ್ರಿಗೆ ಹಬ್ಬ ಅಂದರೆ ಎಲ್ಲರ ಜೊತೆಗೆ ಸೇರ್ಕೊಂಡು ಆಟ ಆಡ್ಕೊಂಡು ಹಬ್ಬ ಸೆಲೆಬ್ರೇಟ್ ಮಾಡೋದು. ಅಪರೂಪಕ್ಕೆ ನಮ್ಮ ಜೊತೆಗೆ
ಫ್ಯಾಮಿಲಿ ಜೊತೆಗೆ ಬಂದಿದ್ದಾರೆ. ತಮ್ಮ ಕಲಾ ಮಾಧ್ಯಮ ಅನ್ನುವಂತ ಮೊದಲನೇ ಹೆಂಡತಿನ ಬಿಟ್ಟು ನಮ್ಮ ಜೊತೆ ಬಂದಿದ್ದಾರೆ. ಸೆಟಪ್. ಆದ್ರೆ ಬಂದ್ರು ಕೂಡ ಇಲ್ಲಿ ನೋಡಿ ಇದು ಇರುತ್ತೆ. 3ನೇ ಸೆಟಪ್ ಇದು. ಇಲ್ಲ, ಇದೇ ನಮ್ಮ ಆಕ್ಚುಲಿ ಮೊದಲನೇ ಸೆಟಪ್ ಇದು. ಹಿಂಗಾಗಿ ನಮ್ಮ ಒಟ್ಟು ನಮ್ಮ 3 ಜನ ಸೆಟಪ್ ಇದ್ದಾರೆ. ಒಬ್ರು ಸೆಟಪ್ ಇವ್ರ ಬುಕ್ಕು, 2ನೇ ಸೆಟಪ್ ಥಿಯೇಟ್ರು ಅಂದ್ರೆ ರಂಗಭೂಮಿ, 3ನೇ ಸೆಟಪ್ ಕಲಾ ಮಾಧ್ಯಮ, 4ನೇ ಸೆಟಪ್ ಸವಿತಾ. ಎಲ್ಲ ಮೀರಿ ಟೈಮ್ ಇದ್ರೆ ನಾವು ಅಷ್ಟೇ. ಸವಿತಾ ಅಂತ ಬುಕ್ಕ ಆಕ ಅದನ್ನಿಟ್ರಾ ಒಂದು ಪೇಜ್ ಕೊಡ್ಬೇಕು. ಆಮೇಲೆ ನಮ್ಗೆ ಯಾವ್ದು ಆಮೇಲೆ ಮಾಡಿದ್ಮೇಲೆ ಯಾವ್ದು ಅಂತ ಮೊದಲು ಹಿಂಗಿರುತ್ತೆ. ಆಮೇಲೆ ಒಂದು ಪೇಜ್ ತೆಗಿತೀವಿ. ಆಮೇಲೆ ಯಾವ್ದು ಅಂತ ಗೊತ್ತಾಗಲ್ಲ ನಮ್ಗೆ, ಈ ತರ ತೆಗಿತೀವಿ. ಅದಕ್ಕೆ ಇದು ಹಾಕ್ಬೇಕು. ಬುಕ್ ಮಾರ್ಕ್ ತರನ ಅದು. ಆಮೇಲೆ ಈಗ ನೋಡು ಏನಾಗದ್ ಗೊತ್ತಾ, ಈಗ ನಾವು ಈ ಪೇಜ್ ತೆಗಿತೀವಿ. ಆಮೇಲೆ ಮತ್ತೆ ಇನ್ನೊಂದು ಬೇಕಂದ್ರೆ ಈ ತರ ನಿಜ ಇದೇ ತೆಗಿಬೋದು. ಅದು ಬುಕ್ ಮಾರ್ಕ್ ನೋಡಿ, ಇವನೇ ಕ್ರಿಯೇಟಿವ್ ಆಗಿ ಬುಕ್ ಮಾರ್ಕ್ ಇಟ್ಕೋತಾರಲ್ಲ ಮಧ್ಯದಲ್ಲಿ. ಈಗ ಅರ್ಧ ಓದಿಟ್ಟಿರ್ತೀವಿ, ನೆಕ್ಸ್ಟ್ ಎಲ್ಲಿಂದ ಓದೋದು ಗೊತ್ತಾಗಲ್ಲ, ಅದಕ್ಕೆ ಅವನು ಕಂಡಿಡಿದ್ದಾನೆ ಬುಕ್ ಮಾರ್ಕ್. ಇದು ಪಪ್ಪನ ಮಗಳಿದು. ಯಾವಾಗ್ಲೂ ಊರಿಗೆ ಮುಂಚೆ ಕೋಪ ಮಾಡ್ಕೊಂಡಿರುತ್ತೆ. ಯಾವಾಗ್ಲೂ ತನ್ನ ಮಾತೇ ಕೇಳ್ಬೇಕು. ಯಾವಾಗ್ಲೂ ತನ್ನ ಮಾತು ಕೇಳಿಲ್ಲ ಅಂದ್ರೆ ಮುಖ ತೆಗೆಸ್ಕೊಂಡು ದುರ್ಗುಟ್ಕೊಂಡು ನೋಡ್ತಾ ಇರುತ್ತೆ. ಯಾವ್ದು ಹೇಳ್ತೀಯಮ್ಮ? ಯಾರು ನಿಮ್ಮ ಭಾಗ್ಯ ಮ್ಯಾಮ್. ಭಾಗ್ಯ ಮ್ಯಾಮ್ ಇಲ್ಲಿ ಬಾಳೆ ಎಲೆ ಮೇಲೆ ಹಿಂಗೆ ನೀರು ಚಿಮ್ಕಿಸ್ತಾ ಇದ್ದಾರಲ್ಲ, ಪ್ಯೂರ್ ಬ್ರಾಹ್ಮಣರು ಸ್ಟೈಲಲ್ಲಿ. ಅವ್ರು ಬೇರೆ ಯಾರಲ್ಲ, ಪ್ಯೂರ್ ಬ್ರಾಹ್ಮಣರು ಇವರೇ. ಏನು ಮೇಡಮ್, ಈಗ ಕೊನೆಯ ಹಂತಕ್ಕೆ ಬಂದಿದೆ ಹಬ್ಬ. ಅಂದ್ರೆ ಊಟದ ಹಂತಕ್ಕೆ. ಮೇನ್ ಹಬ್ಬ, ಮೇನ್ ಪೋರ್ಷನ್ ಆಫ್ ದ ಫೆಸ್ಟಿವಲ್. ಅದೇ ಊಟ. ಊಟನೇ ಒಂದು ಮೇಯ್ನು. ಮತ್ತೆಲ್ಲರೂ ಮಾಡೋದು ಹೊಟ್ಟೆಗಾಗಿ ಅಂತ ನಂಗೆ. ಮತ್ತೆ ಗಣೇಶನ್ಗೆ ಇದು ಊಟ. ಗಣೇಶನ್ ಕೂಡ್ಸಿದ್ದಾಯ್ತು, ಈಗ ಗಣೇಶನ್ಗೆ ಊಟ ಕೊಡ್ಬೇಕಲ್ಲ, ಅದು ಆಮೇಲೆ ನಾವು ತಿನ್ನೋದು. ನೈವೇದ್ಯಕ್ಕೆ ಬಾಳೆ ಎಲೆನೆ ಒರೆಸಿ ಇಡ್ತಾ ಇದೀನಿ. ಅಲ್ಲಿ ಮೋದಕ, ಕಡುಬು, ಪೂರಿ, ಬಜ್ಜಿ ಎಲ್ಲ ಘಮ್ ಅಂತ ವಾಸನೆ ಬರ್ತಾ ರೆಡಿ ಆಗಿದೆ. ಎಸ್. ಹಲೋ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಏನೋ ಬಾಂಡ್ಲಿಲಿ ಎಣ್ಣೆ ಹಾಕ್ಬಿಟ್ಟು ಕರಿತಾ ಇದ್ದೀರಾ? ಬಜ್ಜಿನಾ? ಏನ್ ಬಜ್ಜಿ ಅಂತ ಕರಿತಾರೆ ಇದು? ಮೆಣಸಿನಕಾಯಿ ಬಜ್ಜಿ. ಮೆಣಸಿನ್ಕಾಯಿ ಅಂದ್ರೆ ಯಾವುದು? ನಿಮ್ಮೂರ್ ಕಡೆದಾ? ನಮ್ಮೂರ್ ಕಡೆ. ಅಯ್ಯೋ, ನೀವು ಬಿಜಾಪುರ ಬಿಟ್ಟು ಬೆಂಗಳೂರಿಗೆ ಬಂದ್ರೆ ಬೆಂಗಳೂರು ಮೆಣಸಿನ್ಕಾಯಿ ಬಳಸ್ತಲ್ಲ, ಯಾಕೆ? ನಾವು ಬಿಜಾಪುರದಲ್ರಿ, ನಾವು ಬಿಜಾಪುರ ಮೆಣಸಿನಕಾಯಿ ಬೆಳೆಸೋದು. ಬಿಜಾಪುರದೇ ಬೆಳೆಸೋದು. ನೀವು ಅಮೆರಿಕಕ್ಕೆ ಹೋದ್ರೆ ಬಿಜಾಪುರನೇ ಬೆಳೆಸೋದು. ಬೆಂಗಳೂರಿಗೆ ಬಲ್ಲ, ಅಮೆರಿಕಕ್ಕೆ ಹೋದ್ರೆ ಅದೇ ಮಾಡ್ತೀರಾ? ಬೆಂಗಳೂರಲ್ಲಿ ಸ್ಟ್ರಾಂಗ್ ಇರಲ್ರಿ. ಹೌದಾ? ಸ್ಟ್ರಾಂಗ್ ಇದು ವಿಡಿಯೋ ರೆಕಾರ್ಡ್ ಆಗಿ ಬೆಂಗಳೂರಿನ ನಿಮ್ಮ ಮೇಲೆ ಧರಣಿ ಮಾಡ್ತಾರೆ, ಪರವಾಗಿಲ್ವಾ? ಮಾಡಿ, ಪರವಾಗಿಲ್ಲ. ಹೌದಾ? ನೋಡಿ, ಪ್ಯೂರ್ ಹಸಿಮೆಣಸಿನ್ಕಾಯಿ ತಗೊಂಡ್ಬಿಟ್ಟು ಫುಲ್ ತಿನ್ಸಕ್ಕೆ ಟ್ರೈ ಮಾಡ್ತಿದ್ದಾರೆ. ಭಯಂಕರ ಸ್ಟ್ರಾಂಗ್ ಇವರು. ಇರಲಿ. ಏನಿದು? ಕಡ್ಬೂರಿ, ಪುರಿ, ಅನ್ನ ಮಾಡಿದ್ದೀರಾ? ಸಾರು. ಏನು ಸಾರು ಇದು? ಬೇಳೆ ಸಾರು. ಇದೇನು? ಚಿತ್ರಾನ್ನ ಮಾಡಿದ್ದೀರಾ? ಇದೇನು? ಮುದ್ದೆ ಪಲ್ಲೆ. ಚಟ್ನಿ, ಕೋಸಂಬರಿ. ವೆರಿ ಗುಡ್. ಇನ್ನೊಂದು ಬಜ್ಜಿ ಇಲ್ಲಿದೆ. ಓಕೆ. ಇವೇನು ರೌಂಡ್ ಮಾಡಿದಿರಲ್ಲ, ಅವೇನು? ಮೋದಕ. ಇದೇನು? ಪಾಯಸ. ಪಲ್ಯ ರೀ. ಎಷ್ಟು ಐಟಮ್ ಟೋಟಲು? ಹಬ್ಬದ ಅಡಿಗೆ ಅಂದ್ರೆ ಎಷ್ಟು? ಹಬ್ಬದ ಅಡಿಗೆ ಅಂದ್ರೆ ಮಿನಿಮಮ್ ಒಂದು 20 ಐಟಮ್ ಇರ್ತವೆ ನಮ್ಮ ಮನೇಲಿ. ಇದೆಲ್ಲ ಎಲ್ಲಿ ಎಷ್ಟು ಊಟ ಇದೆ ಟೋಟಲ್? ನಿಮ್ಗೆ ಎಷ್ಟು ಊಟ ಇದೆ? ಒಂದೇ ಹೊಟ್ಟೆ, ಎಲ್ಲವನ್ನ ಸ್ವಲ್ಪ ತಿನ್ನೋದು. ಹಬ್ಬ ಅಂದ್ರೆ ಅದಕ್ಕೆ ಮಾಡಿರೋದಲ್ಲ, ಸೆಲೆಬ್ರೇಟ್ ಅವರ್ ಎಲ್ಲ ರೀತಿ ನಮ್ಮ ಹೊಟ್ಟೆನ ಸೆಲೆಬ್ರೇಟ್ ಮಾಡೋದು. ಅವತ್ತು ಡ್ರೆಸ್ ಹಾಕೊಂಡು ಸೆಲೆಬ್ರೇಟ್ ಮಾಡ್ತೀವಿ, ಮೇಕಪ್ ಮಾಡ್ಕೊಂಡು ಸೆಲೆಬ್ರೇಟ್ ಮಾಡ್ತೀವಿ, ದೇವ್ರ ಪೂಜೆ ಮಾಡಿ ಸೆಲೆಬ್ರೇಟ್ ಮಾಡ್ತೀವಿ. ಹಂಗೆ ಒಳ್ಳೊಳ್ಳೆ ಅಡಿಗೆ ಮಾಡಿ ನಮ್ಮ ಹೊಟ್ಟೆಗೂ ಸೆಲೆಬ್ರೇಷನ್ ಕೊಡ್ತೀವಿ. ಈ ಡಯಟ್ ಎಲ್ಲ ಮಾಡಿ ಸಣ್ಣ ಎಲ್ಲ ಆಗಲ್ಲ ನೀವು? ಆ ಥರದೆಲ್ಲ ಮಾಡಲ್ಲ. ಯಾವ್ದು ಒಳ್ಳೆ ಡ್ರೆಸ್ ತಗೊಂಡ್ಬಿಟ್ಟಿದ್ರಿ? ಯಾವ್ದು? ನಮ್ಮ ಯಜಮಾನರು ಕೊಡ್ಸಿದ್ದಾರೆ. ಫಸ್ಟ್ ಟೈಮ್ ಗಣೇಶ ಹಬ್ಬಕ್ಕೆ ಹೊಸ ಡ್ರೆಸ್ ಹಾಕೊಂಡಿದ್ದೀನಿ. ಫಸ್ಟ್ ಟೈಮ್ ಲೈಫಲ್ಲಿ ಕೊಡ್ಸಲ್ವ ಅವನು? ಸರಿ ಇಲ್ಲ ತಾನೆ ಅವನು? ಹಬ್ಬಕ್ಕೆ ಅಂತೇನು ಕೊಡ್ಸಲ್ಲ, ಯಾವಾಗ ಮನಸ್ಸಿಗೆ ಬಂದಾಗ ಯಾರು ತಗೋ ಅಂತಾರಷ್ಟೇ. ಹೌದಾ? ಹಬ್ಬ ಅವ್ರ ಜೊತೆಗೆ ಶಾಪಿಂಗ್ ಮಾಡೋದಂದ್ರೆ ದೊಡ್ಡ ಇರಿಟೇಷನ್. ಹೌದು. ನಿಮ್ಗೆ ಟೈಮ್ ಕೊಡಲ್ವ ಅವರು? ನಮಗೆ ಏನ್ ಗೊತ್ತಾ,
ಬಟ್ಟೆನ ತಗೊಳ್ಳೋದಕ್ಕಿಂತ ಹೋಗಿ ಮುಟ್ಟಿ ನೋಡ್ಬೇಕು ಏನೇನ್ ಇದಾವೆ ಅನ್ನೋದು ನೋಡಿ ಖುಷಿ ಪಡ್ಬೇಕು, ತಗೊಳ್ಳೋದು ಸೆಕೆಂಡರಿ. ಆದ್ರೆ ನಮ್ಮ ಯಜಮಾನ್ರು ಏನಿದಾರೆ ಗೊತ್ತಾ, ಹೋಗ್ತಾರೆ, ಹೋಗೋದೇ ಯಾವ್ದಾರು ಬಟ್ಟೆ ಗೊಂಬೆಗೆ ಹಾಕಿರ್ತಾರಲ್ಲ ಬಟ್ಟೆ, ತಗೋ ಚೆನ್ನಾಗಿದೆ, ತಗೋ ನಡಿ ಇಷ್ಟೇ. ಅಂಗಡಿ ಒಳಗಡೆನೂ ಕರ್ಕೊಂಡು ಹೋಗಲ್ಲ. ಅಂತ 10 ಬಟ್ಟೆ ಕೊಡ್ಸಿದ್ರು ನಮಗೆ ತೃಪ್ತಿನೇ ಅನ್ಸಲ್ಲ, ಬಟ್ಟೆ ತಗೊಂಡಿದೀವಿ ಅನ್ಸೋದಿಲ್ಲ. ಸೊ ಒಟ್ಟು ನಿಮ್ದು ಏನು ಮ್ಯಾನುಫ್ಯಾಕ್ಚರಿಂಗ್ ಪ್ರಾಬ್ಲಮ್ ಲೇಡೀಸ್ದು? ಅಲ್ಲ, ನೋಡಿ ಖುಷಿ ಪಡ್ಬೇಕು, ಏನೇನ್ ಟ್ರೆಂಡ್ ನೋಡಿ ಖುಷಿ ಏನೇನ್ ಪಡ್ಬೇಕು, ಬಂದಿದೆ ಅಂತ ನೋಡ್ಬೇಕು. ಅಲ್ಲಿರೋ ತಗೊಂಡ್ತಾನೆ ಖುಷಿ ಪಡ್ಬೇಕು, ನೋಡಿ ಆಮೇಲೆ ತಗೊಂಡು ಬರೀ ನೋಡಿ ಟೈಮ್ ಪಾಸ್ ಮಾಡಿ ತಗೊಂಡ್ಬಿಟ್ರೆ ಅದು ಪರ್ಮನೆಂಟ್ ಆಗ್ಬಿಡ್ತದಲ್ಲ. ಸೊ ಇನ್ನು ನೋಡಿದ್ರೆ ಯಾವ್ಯಾವ ಇದೆ, ಯಾವ ಚೆನ್ನಾಗಿದೆ, ಯಾವ ಚೆನ್ನಾಗಿಲ್ಲ, ಯಾವ ಟ್ರೆಂಡಿಂಗ್ ಆಗಿದೆ, ಯಾವ್ಯಾವ ಬೆಲೆ ರೇಟ್ ಹೆಂಗಿದೆ ಎಲ್ಲಾ ಕುಲಂಕುಷವಾಗಿ ನೋಡಿ ಆಮೇಲೆ ತಗೋಬೇಕು. ಕೊನೆಗೆ ಆ ಬಟ್ಟೆ 25 ಕಿತ್ತಿಟ್ಟು. ಇದರಲ್ಲಿ ಮಾತ್ರ ನನಗೆ ತುಂಬಾ ಈ ಕಲಾ ಮಾಧ್ಯಮ ಪರಂ ಅವರ ತುಂಬಾ ಡಿಸಪಾಯಿಂಟ್ ಇದೆ ನನಗೆ. ಯಾಕಂದ್ರೆ ಆ ಬಟ್ಟೆ ಕೊಡ್ಸೋದ್ರಲ್ಲಿ ಆ ಯಪ್ಪ ಇದನ್ನಲ್ಲ ವರ್ಸ್ಟ್ ಗಂಡ. ನೋಡು ನಿಮಗೂ ನೆಕ್ಸ್ಟ್ ಹಿಂಗೆ ಹೇಳೋದು, ನೋಡು ಹುಷಾರಾಗಿರೋ, ಹುಡುಗಿರ್ ಮದುವೆ ಆಗ್ಬೇಡ, ಕೊಡಬಿಟ್ಟ ಅವನು. ಏನ್ರಿ ನಿಮ್ಮ ಅಭಿಪ್ರಾಯ ಏನ್ರಿ? ನಿಮ್ಮ ಯಜಮಾನ್ರ ಬಗ್ಗೆ ಇಂಥದ್ದು ಕಂಪ್ಲೇಂಟ್ ಇದೆಯಾ ನಿಮ್ಗೂ? ಅವರು ನಿಮಗೆ ಬಟ್ಟೆ ಮುಟ್ಟಿ ಗಿಟ್ಟಿ ತಟ್ಟಿ ಏನೋ ಟೈಮ್ ಕೊಡ್ತಾ ಇದಾರೆ ಅಥವಾ ಒಮ್ಮೆ ಡೈರೆಕ್ಟ್ ಹೋಗಿ ತಗೋ ಅಂತ ಹೇಳ್ತಾರೆ, ಡೈರೆಕ್ಟ್ ಕೊಡ್ಸ್ಬಿಡ್ತಾರೆ ನಮ್ಗೆ. ಮತ್ತೆ ನೋಡಿ ನಾವು ಹಂಗೆ ಮಾಡ್ತಾ ಇದೀವಿ. ಏನ್ ಮಾಡ್ತಾರೆ ಗೊತ್ತಾ, ಇನ್ನೊಂದು 10 ಟಿ ಶರ್ಟ್ ತಗೊಂಡ್ಬಂದಿರ್ತಾರೆ, ತಮಗೆ ತಗೋತಾರಲ್ಲ 10 ಟಿ ಶರ್ಟ್ ಸೈಜು ಯಾವ್ಯಾವಂತ ಚೆಕ್ ಮಾಡಲ್ಲ ಕರೆಕ್ಟ್ ಆಗಿ. ಟೈಮ್ ಇಲ್ಲ ನನಗೆ, ಅರ್ಧ ಗಂಟೆಲಿ ತಗೋಬೇಕಿಲ್ಲ ಶಾಪಿಂಗ್, ಅರ್ಧ ಗಂಟೆಲಿ ಅನ್ಕೊಂಡು ತಗೊಂಡ್ ಬಂದ್ಬಿಡ್ತಾರೆ. ಇಲ್ಲಿ ಬಂದ್ರೆ ಒಂದ್ 4-2 ಅವ್ರ ಸೈಜ್ಗೆ ಆಗಿರುತ್ತೆ, ಮಿಕ್ಕಿದ ಅವ್ರ ಸೈಜ್ಗೆ ಆಗೋದಿಲ್ಲ, ಎಲ್ಲ ಎತ್ತಿರ್ತಾರೆ. ಇರೋದನ್ನೇ ಮುಂದೆ ಯಾವ್ದು ಕಾಣುತ್ತೆ ಅದನ್ನೇ ಹಾಕೊಂಡು ಕಲಾ ಮಾಧ್ಯಮದಲ್ಲಿ ಬರ್ತಾರೆ. ಒಗದ್ರೆ ಬಟ್ಟೆ ಅಲ್ಲಿ ಒಗದು ಒಣಗಾಕಿರ್ತಾರೆ, ಕಮ್ಮಿ ಮೇಲೆ ಎತ್ಕೊಂಡು ಹಾಕೊಂಡ್ ಬರ್ತೀವಿ ನಾವು. ಕೆಳಗಡೆ ಇರೋ ಬಟ್ಟೆ ಹಂಗೆ ಕೂತಿರ್ತವೆ, ನನ್ನ ಹತ್ರ ಬಟ್ಟೆನೇ ಇಲ್ಲ ಅಂತ. ಮೇಲೆ ಯಾವಿದಾವೆ ಎರಡೇ ಬಿಡಿಸೋದು. ಬಾಯ್ಸ್ ಮೆನ್ ವಿಲ್ ಬಿ ಮೆನ್. ಏನ್ರಿ ಎಷ್ಟು ಗಂಟೆಗೆ ಊಟ ಹಾಕ್ತೀರಿ ನಮಗೆ? ಇವಾಗ ನೈವೇದ್ಯ ಎಲ್ಲರೂ ಹಾಕ್ತದ್ರಿ ಊಟ. ನೈವೇದ್ಯ ಗಣೇಶನ್ಗೆ ನಮ್ಗೆ? ನೀವು ಫಸ್ಟ್ ಗಣೇಶಗೆ, ಆಮೇಲೆ ನಿಮಗೆ ರೀ. ಓಕೆ ಇರಲಿ, ನೀವೇ ಥ್ಯಾಂಕ್ ಯು. ಇದು ನಿಮ್ಮ ಅಣ್ಣನ ಹೊಸ ಮನೆನಾ ಇದು? ಓಹ್ ನೋಡಿ ಗಣೇಶನ ಕೂರಿಸ್ಬಿಟ್ಟಿದ್ದಾರೆ ಇವ್ರು ಫುಲ್ಲಾಗಿ ಇಲ್ಲಿ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆಗೂ ದಯ ಮಾಡಿ ಅರಸು ಎಂದು. ನಿನ್ನನು ಮೇಲೋಡದ ಬಂದು ಹೊನ್ನ ಕಿರಣ ನೀಡಿದರೆ ಸಾಕಯ್ಯ ಜನ್ಮ ಪಾವನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಭಾದ್ರಪದ ಶುಕ್ಲದ ಚೌತಿಯಂದು ಈ ಮನೆಗೂ ದಯ ಮಾಡಿ ಹರಸು ಎಂದು. ಅಕ್ಷತೆ ತಗೊಳ್ಳಿ, ಅಕ್ಷತೆ. ಏನು ಸರ್ ಇದು? ಅಕ್ಷತೆ ಸರ್. ನಿಮ್ದು ಅಕ್ಷತೆ ಡಿಪಾರ್ಟ್ಮೆಂಟಾ? ಹೌದು ಸರ್. ಓಕೆ ತಗೊಳ್ಳಿ ಅಕ್ಷತೆನ ನೀವು ಮೊದಲು. ನಿಂಗೆ ಲೈಫಲ್ಲಿ ಅಕ್ಷತನೇ ಸಿಗೋದು. ತಗೊಳ್ಳಿ. ಎಲ್ರಿಗೂ ಅಕ್ಷತೆ ಕೊಡ್ತಾ ಇರ್ತಿಲ್ಲ, ಅಕ್ಷತನೇ ಸಿಗೋದು ನಿಮ್ಗೆ. ತಗೊಳ್ಳಿ. ಥ್ಯಾಂಕ್ ಯು. ತಗೊಳ್ಳಿ. ಬನ್ನಿ ಇಲ್ಲ ಬನ್ನಿ ಗೌರಿ ಕೊಡೋ ಕೃಷ್ಣ. ನಾನು ತಗೊಳ್ತೀನಿ. ಓ ಎಸಿ ಏ ಎಲ್ಲರೂ ಇದು ಊಟ ವಸತಿಗಿರಾ? 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಹೋಗ್ಬೇಕು